ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ತಕ್ಕಂತೆ ನಡ್ಕೊಂಡಂತ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಯಡಿಯೂರಪ್ಪನವರ ಸರ್ಕಾರ ಅನ್ನೋದನ್ನ ನಾವು ಜೀವನದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಬಡವರ ಪಾರ್ಟಿ, ಅದು ಕೂಲಿ ಕಾರ್ಮಿಕರ ಪಾರ್ಟಿ, ರೈತರ ಪಾರ್ಟಿ. ಹೇಳುತ್ತಲ್ಲ, ಈ ರಾಜ್ಯದೊಳಗಡೆ ಯಾರ್ಯಾರು ವಾಸ ಮಾಡ್ತಿದ್ರು ಅವರೆಲ್ಲರ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳುವಂಥದ್ದು ಭಾರತೀಯ ಜನತಾ ಪಾರ್ಟಿ. ಆದ್ರೆ ಕಾಂಗ್ರೆಸ್ ಅನ್ನುವಂಥದ್ದು ರಾಜ್ಯ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿ ಇದೆ. ಮುಸಲ್ಮಾನರ ತುಷ್ಟೀಕರಣಕ್ಕೋಸ್ಕರವೇ ಬದುಕಿರುವಂತ ಪಾರ್ಟಿ ಯಾವ್ದಾರು ಇದ್ರೆ ಈ ದೇಶದೊಳಗಡೆ ಕಾಂಗ್ರೆಸ್ ಅನ್ನುವಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಎದುರುಗಡೆ ನಮ್ಮ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರು ನಮ್ಮ ಜೊತೆಗೆ ಇದ್ದಾರೆ ಇಲ್ಲಿ ಇವತ್ತು. ಅವ್ರು ಯಾಕೆ ನಮ್ಮ ಪಾರ್ಟಿಯಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಈ ದೇಶಕ್ಕೋಸ್ಕರ ಕೆಲಸ ಮಾಡೋ ಅಂತ ಹೇಳಿದ್ರೆ ಅದಕ್ಕೋಸ್ಕರ ನಮ್ಮ ಜೊತೆಗೆ ಅಂತ ಹೇಳಿದಂತ ನಮ್ಮ ನಾಯಕರುಗಳು ನಮ್ಮ ಜೊತೆಗಿದ್ದಾರೆ. ಅಲ್ಪಸಂಖ್ಯಾತರಿಗೋಸ್ಕರ ಬದುಕ್ತಾ ಇರೋದು ಕಾಂಗ್ರೆಸ್, ಇಡೀ ದೇಶಕ್ಕೋಸ್ಕರ ಬದುಕ್ತಾ ಇರೋದು ಭಾರತೀಯ ಜನತಾ ಪಾರ್ಟಿ. ಯಾವ್ದಾದ್ರಲ್ಲಿ ಹಗರಣ ಇರೋದು ಆಕಾಶದಿಂದ ಭೂಮಿಯ ಒಳಗಡೆ ಇರುವಂತ ಎಲ್ಲ ಸಂಗತಿಗಳಿಗೆ ಬಗ್ಗೆ ಹಗರಣ, ನಾನು ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಹೋಗ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಯಾವುದ್ರಲ್ಲಿ ಮಾಡಬಾರದು ಅದರಲ್ಲಿ ಮಾಡಿದ್ರೆ ಸುಮ್ಮನೆ ಕೂರಕ್ ಆಗುತ್ತಾ? ನಾವು ಬಡವರಿಗೆ ಕೊಡುವಂತ ಮನೆಗಳು ಅದರೊಳಗೆ ರಾಜಕಾರಣ, ಮನೆಗಳು ಎಲ್ಲ ಬಡವರಿಗೆ ಕೊಡಬೇಕು ಅಂತ ನಿಶ್ಚಯ ಮಾಡಿರುವಂತದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಅಂಬೇಡ್ಕರ್ ಹೇಳಿರುವಂತದ್ದು, ಬಿದ್ದವರನ್ನು ಮೇಲೆತ್ತುವ ಬನ್ನಿ ಅಂತ ಹೇಳಿ ಹೇಳಿರುವಂತದ್ದು. ಆದ್ರೆ ಮನೆ ಕೊಡಬೇಕಾದ್ರೆ ಹಣ ತಗೊಂಡು ಮನೆಗಳನ್ನ ಕೊಡುವಂತ ಕೆಲಸವನ್ನ ಕುಕೃತ್ಯಕ್ಕೆ ಕೈ ಹಾಕ್ತೀರಿ ಅಂತ ಹೇಳಿದ್ರೆ ಇದಕ್ಕಿಂತ ನೀಚತನದ ಪರಮಾವಧಿ ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ಬಿಟ್ಟರೆ ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿನ ದಿನ.